ಅವರಿಗೆ ಸಮರ್ಪಣೆ ಗೀತ ಶ್ರೀಮತಿಯವರು ಮಾತನಾಡುತ್ತಿದ್ದು ದೇಶದಿಂದ ಅವರಿಗೆ ಪೂರ್ಣ ಮಾಡಿ ಪುಷ್ಪ ವೃಕ್ಷದ ಅಭಿಮಾಪರಿ ಸಾಹಿತ್ಯದಲ್ಲಿ ಜೋರಾಗಿ ಕಲಿತು ಜೋರಾಗಿ ಚಪ್ಪಲ ಹಾಕಬೇಕು. ಶ್ರೀ ಮಹಾರಾಜಿಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಗೌರವ ಸಮರ್ಪಣೆ ಗುರುಗಳಿಂದ ಶ್ರೀರಕ್ಷೆ ಆ ಪ್ರಶಸ್ತಿ ಪ್ರದಾನ ಸಮಾರಂಭ ಬರೀ ಇದೇ ಊರಿನವರು ಅಂತಲ್ಲ, ಸುತ್ತಮುತ್ತಲೂ ಬೇರೆಯ ಜಿಲ್ಲೆಗಳಿಂದಲೂ ಸಹಿತ ಬಹು ಸಂಭ್ರಮ ಸಡಗರ ಸಂತೋಷದಿಂದ ಬಂದು 2 ದಿನವೂ ಸಹಿತ ಇಲ್ಲಿ ಇರುವಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಬೇರೆ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಸಾಹಿತ್ಯ, ಈಗ ಜೋಚನಿಯವ್ರ ಬಗ್ಗೆ ಹೇಳಿದ್ರು, ಇದು ಎಲ್ಲವನ್ನು ನಾವು ನಿನ್ನೆಯಿಂದಲೇ ನೋಡ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ನಲ್ಲೇ. ಅಂದ್ರೆ ನಮ್ಗೆ ಖುಷಿ ಆಗೋದು ಅಂತಂದ್ರೆ, ಇಲ್ಲಿ ಪ್ರತಿ ವರ್ಷ ದೊಡ್ಡ ಅಪ್ಪರಿದ್ದಾಗ ನಾನು ಬಂದಿದ್ದೆ, ಆದ್ರೆ ಈಗ ಮತ್ತೊಂದ್ಸರಿ ನನ್ನ ಭಾಗ್ಯ ಅಂತಂದು. ಅದು ಯಾಕೆ ಇವತ್ತು ನನ್ಗೆ ಖುಷಿ ಆಯ್ತು ಅಂದ್ರೆ, ನಮ್ಮ ಅಜ್ಜರು ಬಂದಿದ್ರಲ್ಲ, ಹೇಳಿದ್ರು ನಾವು ಚಿಕ್ಕವರಿದ್ದಾಗ ಹಿಂಗೆ ಕೂತ್ಕೊಂಡು ಶಿವಾನುಭವ ಕಾರ್ಯಕ್ರಮಕ್ಕ ನಮ್ಮ ಕರ್ಷಿತೇಶ್ವರ ಮಠದೊಳಗ ಹೋಗ್ತಿದ್ವಿ. ಒಂದಷ್ಟು ಹಾಡು ಅಂತವೆಲ್ಲ ಕಲ್ತಿದ್ವಿ, ವಚನಗಳನ್ನ ಅಂತವು. ಮುಂದೆ ಮತ್ತೆ ಗದಗಿಗೂ ಹೋದಾಗೂ ಕೂಡ ನಾವು ತೋಂಟದಾರ್ಯ ಮಠದಲ್ಲಿಯೂ ಕೂಡ ಶಿವಾನುಭವ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ಹಾಗಾಗಿ ನನಗೆ ಆ ಒಂದು ಭಾಗ್ಯ ಏನು, ಇವತ್ತು ಇವರೆಲ್ಲರ ಹಿರಿಯರ ಸಮ್ಮುಖದಲ್ಲೇ ಡಾಕ್ಟರ್ ಜೋಚನಿಯವರ ಪ್ರಶಸ್ತಿ ತಗೋತೀನಿ ಅಂತಂದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ಒಬ್ಬ ಮಹಿಳೆಯನ್ನ, ಮಹಿಳಾ ಸಾಹಿತ್ಯವನ್ನ ಗುರುತಿಸಿ ಕೊಟ್ಟಿರೋದೇನಿದೆ ಅಲ್ಲ, ನನಗೆ ನಿಜಕ್ಕೂ ಸಂತೋಷ ಆಗಿದೆ. ಡಾಕ್ಟರ್ ಜೋಚನಿ ಅವರ ಬಗ್ಗೆ ಆಗ್ಲೇ ಹೇಳಿದ್ರಲ್ಲ, ಅವರನ್ನ ಅಧ್ಯಯನ ಮಾಡ್ತಾ ಹೋದ್ರೆ ಬಹುಶಃ ಅವರಷ್ಟು ಬರೆದವರು ಇನ್ಯಾರೂ ಇಲ್ವೇನೋ ಸಾಹಿತ್ಯದಲ್ಲಿ ಅನ್ನುವಷ್ಟು ಸಾಹಿತ್ಯವನ್ನು ಬರೆದಿದ್ದಾರೆ. ಅಂಥ ಡಾಕ್ಟರ್ ಜೋಚನಿ ಅವರ ಪ್ರಶಸ್ತಿ ನಾನು ತಗೊಂಡಿರೋದೇನಿದೆ ಅಲ್ಲ, ನನಗೆ ಅದರಲ್ಲಿಯೂ ಕೂಡ ನಾನು ಕೊಪ್ಪಳದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಳಾಗಿ ಇಂಥ ಭಾಗ್ಯ ನನಗೆ ಒದಗಿ ಬಂತಲ್ಲ ಅಂತ ನಾನು ನಿಮ್ಮೆಲ್ಲರಿಗೂ ಸಹಿತ ಋಣಿಯಾಗಿರ್ತೀನಿ. ಈ ರಾಜೂರ್ ಮಠಕ್ಕೂ ಕೂಡ ಋಣಿಯಾಗಿರ್ತೀನಿ ಅಂತ. ಹಾಗಾಗಿ ಈ ಒಂದು ಪಾವನ ಸನ್ನಿಧಾನವನ್ನ ವಹಿಸಿಕೊಟ್ಟಿರುವಂತ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ವಿಜಯ ಮಹಾಂತೇಶ್ ಮಹಾಸ್ವಾಮಿಗಳು, ಮೈಸೂರು ಸಂಸ್ಥಾನ ಮಠ ಕುದ್ರಿಮೂರ್ತಿಯವರೇ, ಹಾಗೂ ಸಮ್ಮುಖದಲ್ಲಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಗಚ್ಚಿನ ಮಠ ರಾಣೆಬೆನ್ನೂರವರೇ, ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಭಿನವ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳೇ, ಹಾಗೂ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳೇ, ಬೃಹನ್ಮಠ ರಾಜೂರು, ಆರ್ಮೂರು ಹಾಗೂ ಗದಗ್ನವರೇ, ಮತ್ತು ಇಲ್ಲಿ ಬಂದಿರುವಂತಹ ಪಂಚಾಕ್ಷರಿ ಗುರುಗಳೇ, ಹಿರೇಮಠ್ ಗುರುಗಳೇ, ಪ್ರವಚನಕಾರರೇ ಮತ್ತು ಶೀಲವಂತರ ದಂಪತಿಗಳೇ, ಹಾಗೂ ಕಂಬಿ ಕುಟುಂಬದವರೇ, ಮತ್ತು ವೇದಿಕೆ ಮೇಲೆ ಇರುವಂತಹ ಅಭಿನಂದನಾ ನುಡಿಯನ್ನು ನುಡಿದಂತ ಸಹೋದರ ನಮ್ಮ ಕರಿಗಾರ್ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗುರು ಹಿರಿಯರೇ ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದಂತ ತಮ್ಮೆಲ್ಲರಿಗೂ ಸಹಿತ ನಾನು ನಮಸ್ಕರಿಸುತ್ತಾ, ಒಂದೆರಡು ಮಾತಾಡುವಷ್ಟು ನನ್ಗಿದು ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಡಾಕ್ಟರ್ ಜೋಚನಿ ಅವರ ಪ್ರಶಸ್ತಿ ಒಬ್ಬ ಮಹಿಳಾ ಸಾಹಿತಿಗೆ ಕೊಟ್ಟಿರೋದಲ್ಲ ನನ್ಗೆ ಬಹಳ ಖುಷಿ ಆಗಿರೋದು ಅಂತ.
ಪ್ರಶಸ್ತಿ ಅಂದ್ರೆ ಅಂಥ ಅತ್ಯಮೂಲ್ಯವಾದಂತ ಪ್ರಶಸ್ತಿ ನನ್ಗ ಸಿಕ್ಕಿದ್ದು ಯಾರಿಂದ ಅಂತಂದ್ರೆ ರಾಜೂರ್ ಮಠದಿಂದ ಈ ಶ್ರೀಗಳಿಂದಲ ಇದು ಇನ್ನೂ ಹೆಚ್ಚಿನ ನನಗೆ ಮಹತ್ವ ಅಂತ. ಯಾಕೆ ಅಂತಂದ್ರೆ ರಾಜೂರಿನ ಶ್ರೀಗಳು ಈ ಶರಣ ಪರಂಪರೆಯ ಪ್ರಶಸ್ತಿ ಮತ್ತು ಬಸವ ಪರಂಪರೆಯ ಪ್ರಶಸ್ತಿ, ಕಾಯಕ ಪರಂಪರೆಯ ಪ್ರಶಸ್ತಿ, ಒಟ್ಟಾರೆ ಸಮಾನತೆಯ ಪರಂಪರೆಯ ಪ್ರಶಸ್ತಿಯನ್ನ ಈ ಮಠ ಕೊಡ್ತಾ ಇದೆಯಲ್ಲ. ಪ್ರತಿ ವರ್ಷವೂ ಕೂಡ ಒಬ್ಬ ಸಾಹಿತಿಗೆ ಮತ್ತು ಒಬ್ಬ ಸಂಗೀತಗಾರರಿಗೆ ನಿಜಕ್ಕೂ ಅಭಿನಂದನಾರ್ಹ ಮತ್ತು ಶ್ಲಾಘನೀಯವಾಗಿರುವಂತದ್ದು. ಹಾಗಾಗಿ ನನಗೆ ಇಲ್ಲಿ ಅದರಲ್ಲಿಯೂ ಕೂಡ ವೇದಿಕೆ ಮೇಲಿರುವಂತ 5-6 ಜನ ಸ್ವಾಮೀಜಿಗಳ ಮಧ್ಯೆ ನಾನು ಕಿರಿಯೋಳಾಗಿ ಮಾತಾಡೋದು ಏನಿದೆ ಅಂತ ನನ್ ಮುಜುಗರ ಆಗ್ತಾ ಇದೆ. ಆದ್ರೂ ಕೂಡ ನನಗೆ ಖುಷಿಯಿಂದ ಹೇಳ್ಬೇಕು ಅಂದ್ರೆ, ಹೆಮ್ಮೆಯಿಂದ ಹೇಳ್ಬೇಕು ಅಂದ್ರೆ, ಮಠಗಳು ಯಾಕೆ ಮುಖ್ಯ, ಮಠಗಳು ಯಾಕೆ ಬೇಕು, ನಮ್ಮ ಬದುಕಿಗೆ ಏನ್ ಬೇಕೋ ಅವು ಎಲ್ಲವನ್ನೂ ನಮ್ಗೆ ಮಠಗಳು ಕೊಡ್ತವೆ. ಅಂದ್ರೆ ಬದುಕಿಗೆ ಅನ್ನ, ಅಕ್ಷರ, ಅರಿವನ್ನ ಕೊಡ್ತದೆ. ದಾಸೋಹದ ಮೂಲಕ ಅನ್ನವನ್ನ ಕೊಟ್ರೆ, ಶಿಕ್ಷಣದ ಮೂಲಕ ಅಕ್ಷರವನ್ನ ಕೊಟ್ಟರೆ, ನಮಗ ಅನುಭವದ ಕಾರ್ಯಕ್ರಮಗಳ ಮೂಲಕ ಅಂದ್ರೆ ಈಗೇನ್ ನಡೀತಾ ಇದೆಯಲ್ಲ ಇಂಥ ಕಾರ್ಯಕ್ರಮಗಳ ಮೂಲಕ ನಮಗೆ ಏನು ಅರಿವನ್ನ ಕೊಡ್ತದೆ. ನನ್ಗೆ ಇಲ್ಲಿ ಒಂದು ನೆನಪಾಗ್ತದೆ, ಹಿರಿಯರಿಗೆ ಗೊತ್ತಿರ್ತದೆ ಅಥವಾ ಸ್ವಾಮೀಜಿಯವ್ರಿಗೂ ಗೊತ್ತಿರ್ಬೋದು. ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಹೈದರಾಬಾದ್ ನಲ್ಲಿ ಒಬ್ರು ಕಡೇಕಾರ್ ಉಡುಪಿ ಅನ್ನೋರು ಒಂದು ಸಂಶೋಧನಾ ಪ್ರಬಂಧವನ್ನ ಮಂಡಿಸ್ತಾರೆ. ಆ ಸಂಶೋಧನಾ ಪ್ರಬಂಧ ಆ ವಿಷಯ ಏನಾಗಿತ್ತು ಅಂತಂದ್ರೆ, ಕರ್ನಾಟಕದಲ್ಲಿ ಭಯೋತ್ಪಾದನೆ ಇಲ್ಲ ಅಂತ ಒಂದು ಸಂಶೋಧನಾ ಪ್ರಬಂಧವನ್ನ, PhD ಪ್ರಬಂಧವನ್ನ ಮಂಡಿಸ್ತಾರೆ. ಆದ್ರೆ ಅದರ ಕೊನೆಗೆ ಏನ್ ಹೇಳ್ತಾರೆ ಅಂತಂದ್ರೆ, ಉಲ್ಲೇಖ ಆಗಿರುವಂತಹದ್ದು, ಹೆಮ್ಮೆ ಪಡುವಂತಹದ್ದು, ಅವ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಠ ಮಾನ್ಯಗಳು ಇರೋದ್ರಿಂದ, ಶೈಕ್ಷಣಿಕವಾಗಿ ಮತ್ತು ಅನ್ನದಾಸೋಹ ನೀಡಿರೋದ್ರಿಂದ, ಅನ್ನ ಮತ್ತು ಅರಿವು ಅಕ್ಷರ ಕೊಟ್ಟಿರುವ ಅನುಭಾವಿಗಳಿರೋದ್ರಿಂದ ಭಯೋತ್ಪಾದನೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಅದು ಎಲ್ಲ ಕ್ರೆಡಿಟ್, ಅದಿಷ್ಟು ಏನು ಪ್ರತಿಫಲ ಇದೆಯಲ್ಲ ಇಂಥ ಮಠಗಳ ಸ್ವಾಮೀಜಿಗಳಿಂದ ನಮ್ಮ ಕರ್ನಾಟಕದಲ್ಲಿ ಯಾವುದೇ ತರದ ಭಯೋತ್ಪಾದನೆ ಇಲ್ಲ ಅನ್ನುವಂಥದ್ದು ಕೊನೆಗೆ ಅವರು ಯೂನಿವರ್ಸಿಟಿಯಲ್ಲಿ ಮಂಡಿಸ್ತಾರಲ್ಲ, ಅದು ಬಹಳ ಮುಖ್ಯವಾಗಿರುವಂತಹದ್ದು. ಅದರ ಫಲಿತವಾಗಿನೇ ಇವತ್ತು ಎಲ್ಲ ಮಠಮಾನ್ಯಗಳಲ್ಲಿಯೂ ಸಹಿತ ಒಳ್ಳೆಯ ಆಚಾರ ವಿಚಾರ, ಇಂಥ ಜಾತ್ರೆಗಳು. ನನ್ಗೆ ಬಹಳ ಖುಷಿ ಆಗ್ತದ. ಧಾರಾವಾಹಿ ಬಿಟ್ಟು ನಮ್ಮ ಹೆಣ್ಮಕ್ಳೆಲ್ಲ ಇಲ್ಲಿ ಬಂದಿರಲ್ಲ, ನಿಜಕ್ಕೂ ನನಗೆ ಖುಷಿ ಆಗ್ಲಿಕ್ಕತ್ತ. ಇಲ್ಲ 6 ಹೊಡಿತು ಅಂದ್ರೆ 10ರ ತನಕ ಅಲ್ಲಿ ಗಂಡ ಮಕ್ಕಳು ಮನಿ ಓದು, ಕೆಲವ್ರ ಮನಿಯೊಳಗಂಕು ಪಲ್ಯಾನು ಅಲ್ಲೇ ಹಚ್ಚುತ್ತಾರೆ, ಟಿವಿ ಮುಂದೆ ಊಟನು ಅಲ್ಲೇ ಮಾಡ್ತಾರ. ಬಹಳಷ್ಟು ಜನ ಅಲ್ಲೇ ಧಾರಾವಾಹಿ ಮುಂದೆ ಕುತ್ಕೊಂಡ್ಬಿಟ್ಟಿರ್ತಾರ. ಆದ್ರೆ ಅದರಿಂದ ನಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಲಿಕ್ಕಂಗೂ ಆಗಲ್ಲ. ಸುಮ್ಮನೆ ನಮಗ ಸಾಕಾಗಿರ್ತದ ಅಂತ ಬ್ಯಾಸರಕ್ಕೆ ನೋಡ್ತಿರ್ತೀವಿ ಹೊರತಾಗಿ. ಆದ್ರೆ ಮಕ್ಕಳನ್ನ ಇಂಥಲ್ಲಿ ಕರ್ಕೊಂಡ್ ಬರ್ಬೇಕು. ಇಲ್ಲಿರುವಂತಹದ್ದನ್ನೆಲ್ಲ ಆಚಾರ ವಿಚಾರಗಳನ್ನ ನಮ್ಮ ಮಕ್ಕಳಿಗೆ ತೋರಿಸಿದ್ರೆ, ಕಲೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಮಕ್ಕಳನ್ನ ಬೆಳೆಸಿದ್ರೆ ಮುಂದೊಂದು ದಿವಸ ನಮ್ಮ ದೇಶದ ಸಂಪತ್ತಾಗ್ತವೆ ಮಕ್ಕಳು. ಹಾಗಾಗಿ ನನ್ಗೆ ಈ ಮಠಮಾನ್ಯಗಳ ಬಗ್ಗೆ ಹೇಳ್ತಾ ಇರುವಾಗ ನನ್ಗೆ ಖುಷಿ ಆಗ್ತದೆ. ಇವತ್ತು ಸರ್ಕಾರದಲ್ಲಿ ಶಿಕ್ಷಣ ಬಂದಿರಬಹುದು, ಅನೇಕ ಶಾಲೆ ಕಾಲೇಜುಗಳು ಹುಟ್ಕೊಂಡಿರ್ಬಹುದು, ವಸತಿ ನಿಲಯಗಳು ಬಂದಿರಬಹುದು, ಅನೇಕ ಯೋಜನೆಗಳು ಬಂದಿರಬಹುದು, ಸ್ಟೈಫಂಡ್ರಿ ಬಂದಿರಬಹುದು, ಏನೆಲ್ಲವೂ ನಮ್ಮ ಜೀವನಕ್ಕೆ ಬೇಕಲ್ಲ ಅವು ಎಲ್ಲವೂ ಇವತ್ತು ಸರ್ಕಾರದಲ್ಲಿ ಬಂದಿರಬಹುದು. ಆದರೆ ಕರ್ನಾಟಕದಲ್ಲಿ ಇವು ಎಲ್ಲ ಬರೋಕ್ಕಿಂತ ಮುಂಚೆ ಇತ್ತಲ್ಲ, ನಮ್ಮ ಮಠ ಮಾನ್ಯಗಳು ಎಷ್ಟಿದ್ವಲ್ಲ ಅವು ಎಲ್ಲವೂ ಸಹಿತ ನಮ್ಮ ಜನಗಳಿಗಾಗಿ ಈ ಎಲ್ಲ ಕೊಡುಗೆಯನ್ನು ಆವತ್ತೇ ಕೊಟ್ಟಿದ್ದಾರೆ. ಅವೇ ಮುಂದೆ ಯೋಜನೆಗಳಾಗಿವೆ, ಶಾಲೆ ಕಾಲೇಜು ಇದೆಲ್ಲ ಆಗಿದೆ. ಎಷ್ಟೋ ಜನ ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಠಗಳು ಇದ್ವಲ್ಲ ಅಲ್ಲಲ್ಲಿ ಸುತ್ತಮುತ್ತಲು ಇರುವಂತಹ ಬಡ ವಿದ್ಯಾರ್ಥಿಗಳು, ಅವರು ಪ್ರತಿಭಾವಂತರೇ ಇರ್ತಾರೆ, ಆದ್ರೆ ಬಡತನ ಕಾಡ್ತಾ ಇರ್ತದೆ. 2 ಹೊತ್ತು ಊಟ ಹಾಕಿ ಬಿಟ್ರೆ ಸಾಕು, ಅವ್ರು ಮುಂದೆ ಹೋಗಿ ಬದುಕನ್ನ ಕಟ್ಕೋತಾರಲ್ಲ ಅಂಥವ್ರು ಎಷ್ಟೋ ಜನ ಮಠದಲ್ಲಿ ಊಟ ಮಾಡಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದು ಒಂದು ನಮ್ಮ ಸಾಂಸ್ಕೃತಿಕವಾಗಿ ಅಥವಾ ಸಾಹಿತ್ಯಿಕವಾಗಿ ಸೇವೆಯನ್ನ ಮಾಡಿದಂತ ಅನೇಕ ಗಣ್ಯರು ನಮ್ಗೆ
ಸಿಗ್ತಾ ಇರ್ತಾರೆ. ಹಾಗಾಗಿ ನಾವು ಅನ್ನ ಅಕ್ಷರ ಅರಿವನ್ನ ಕೊಡಬೇಕು. ಇನ್ನ ಮಠಗಳು ಜನಸೇವೆ ಶಿಕ್ಷಣ ಸಂಸ್ಥೆಗಳ ಮೂಲಕ ಶಿಕ್ಷಣದ ಜೊತೆಗೆ ವಸತಿ ನಿಲಯಗಳನ್ನು ಸಹಿತ ಈಗ ಮಾಡ್ತಾ ಇದೆ. ಇಲ್ಲೇ ನಮ್ಮ ಕೊಪ್ಪಳದಾಗ ಅಜ್ಜರು 2,000 ಮಕ್ಕಳಿಗೆ ವಸತಿ ನಿಲಯವನ್ನು ಮಾಡಿದ್ರು. ಇವತ್ತು ಆ 2,000 ಕುಟುಂಬಗಳು ಸಹಿತ ಯಾವುದೇ ಚಿಂತೆ ಇಲ್ಲದ ಆ ಮಕ್ಕಳಲ್ಲಿ ಓದುವಂತೆ ಆಯ್ತು. ಹಾಗೆ ಎಷ್ಟೋ ನಮ್ಮ ಕರ್ನಾಟಕದಲ್ಲಿರುವಂತ ಇಂಥ ಮಠಮಾನ್ಯದ ಹಿರಿಯರೇನಿದ್ದಾರೆ ಸ್ವಾಮೀಜಿಗಳು, ಅವರೆಲ್ಲರೂ ಸಹಿತ ನಾನು ಇಳಕಲ್ ಕಾಲೇಜ್ನಲ್ಲಿ ಓದ್ತಾ ಇರುವಾಗ ನಾನು ಅಪ್ಪರ್ಗಳ ಅಲ್ಲಿ ನಾನು ಒಂದು ಹೇಳ್ಬೇಕು ಅಂತ ಇಷ್ಟಪಡ್ತದೆ. ಅವರು ಎಲ್ಲರ ಸಲುವಾಗಿ ಕೆಟ್ಟ ಚಟಗಳ ಏನವಲ್ಲ ಅವೆಲ್ಲ ನನ್ನ ಜೋಳದಾಗ ಹಾಕ್ರಿ ಅಂತ ಪಾದಯಾತ್ರೆ ಮಾಡಿದ್ರು. ಅಂದ್ರೆ ನಮ್ಮಲ್ಲಿ ಮಠಮಾನ್ಯಗಳು ಬರೀ ಒಳಗಡೆ ಕೂತು ಧಾರ್ಮಿಕ ಚಿಂತನೆ ಅಷ್ಟೇ ಮಾಡೋದಿಲ್ಲ, ಸಮಾಜಮುಖಿಯಾಗಿ ಕರ್ನಾಟಕದಲ್ಲಿ ನಮ್ಮ ಮಠಮಾನ್ಯಗಳು ಕೆಲಸ ಮಾಡ್ತಾ ಇವೆ. ಹಾಗಾಗಿ ಎಲ್ಲ ಚಟಗಳನ್ನ ಈ ಜೋಳಿಗೆ ಹಾಕ್ರಪ್ಪ, ಒಳ್ಳೆ ಜೀವನ ನಡೆಸ್ರಿ ಅಂತ ಹೇಳಿದ್ರು. ಇನ್ನೊಂದು ಕಡೆ ರಕ್ತದ ತುಲಾಭಾರ ಮಾಡಿ ಬ್ಲಡ್ ಬ್ಯಾಂಕ್ ಅಂತಂದು ಒಬ್ಬ ಸ್ವಾಮೀಜಿಯವರು ಕೊಟ್ಟರು ನಮ್ಮ ಕರ್ನಾಟಕದಲ್ಲೇ. ಆದ್ರೆ ಇಲ್ಲೇ ಸಮಯದ ಅಭಾವ ಮತ್ತು ಇಲ್ಲಿ ಇನ್ನೂ ಎಷ್ಟೋ ವಿದ್ವಾನ್ ನಮ್ಮ ಎಲ್ಲ ಶ್ರೀಗಳು ಮಾತಾಡುವವರು ಇರೋದ್ರಿಂದ ನಾನು ಮಾತಾಡ್ಲಿಕ್ಕೆ ಮುಜುಗರ ಆಗ್ತಾ ಇದೆ ನನಗೆ. ಮತ್ತೆ ನನಗೆ ನಾನೇ ಒಂದ್ಸರಿ ಹೋಗಿದ್ದೆ, ನನ್ಗೆ ಖುಷಿ ಆಯ್ತು. ಈ ಹಾಲ್ಕೆರೆ ಬಹುಶಃ ನರೇಗಲ್ ಹತ್ರ ರೋಣದ ಹತ್ರ ಮಹಿಳೆಯರಿಂದನೇ ರಥವನ್ನ ಎಳಿಸ್ತಾರೆ ಅವರು. ನನಗೊಂದ್ಸರಿ ಕರೆದಿದ್ರು ಅಜ್ಜರು. ನನ್ಗೆ ಖುಷಿ ಆಯ್ತು. ಏನು ಅಂತಂದ್ರೆ ನಮ್ಮ ಮಹಿಳೆಯರಲ್ಲಿಯೂ ಕೂಡ ಶಕ್ತಿ ಸಾಮರ್ಥ್ಯ ಅದ ಅಂತ ಒಬ್ಬ ಅಜ್ಜ ಗುರುತು ಮಾಡಿ ಹೆಣ್ಮಕ್ಳನ್ನ ರಥ ಎಳಿಸ್ತಾರಲ್ಲ, ಇದಕ್ಕಿಂತ ಹೆಚ್ಚಿಂದ ನಾವು ಏನ್ ತೋರಿಸ್ಕೊಡ್ಬೇಕು, ನಮಗೂ ಕೂಡ ಶಕ್ತಿ ಇದೆ ಅಂತ ಅನ್ನುವಂಥದ್ದು. ಮತ್ತ ನಾವು ಇವತ್ತು ಕನ್ನಡ ಸಾಹಿತ್ಯ ಇದೆಲ್ಲ ಮಾತಾಡ್ತೀವಿ. ಆದ್ರೆ ನಮ್ಮ ಭಾಗ ಏನಿದೆಯಲ್ಲ, ಹೈದರಾಬಾದ್ ಕರ್ನಾಟಕ ಭಾಗ ಇವತ್ತು ಕಲ್ಯಾಣ ಕರ್ನಾಟಕ ಆಗಿರ್ಬೋದು. ಅಂದಿನ ಕಾಲದಲ್ಲಿ ಬಾಲ್ಕಿ ಶ್ರೀ ಅವರು ಅಲ್ಲೇ ನಿಜಾಮರ ಆಳ್ವಿಕೆಯ ದಿನಗಳಲ್ಲಿ ಏನಿತ್ತಲ್ಲ, ಉರ್ದು ಭಾಷೆ ಇದ್ರೂ ಕೂಡ ಅವರು ಕನ್ನಡ ನಾಡು, ಹಾಗಾಗಿ ಕನ್ನಡವನ್ನ ಕಟ್ಟಬೇಕು, ಉಳಿಸ್ಬೇಕು, ಕನ್ನಡವನ್ನ ಶ್ರೀಮಂತಗೊಳಿಸ್ಬೇಕು ಅಂತ ಒಳಗಡೆ ಕನ್ನಡವನ್ನ ಹೇಳ್ತಾ ಇದ್ರು. ಅದಕ್ಕಾಗಿ ನಾವು ಇವತ್ತು ಸಹಿತ ಎಷ್ಟೋ ಮಠಮಾನ್ಯಗಳು ಎಲ್ಲ ತರದ ನಮ್ಮ ಕನ್ನಡ ನಾಡಿಗಾಗಿ ಎಲ್ಲಾ ರೀತಿಯ ಸೇವೆಗಳನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ರಂಗಭೂಮಿಯನ್ನು ಕೂಡ ಮಠಮಾನ್ಯಗಳು ಶ್ರೀಮಂತಗೊಳಿಸ್ತಾ ಇವೆ. ಇಂಥ ಜಾತ್ರೆಗಳಲ್ಲಿ ನಾಟಕಗಳನ್ನ ತರಿಸೋದ್ರ ಮೂಲಕ, ಉದಾಹರಣೆ ಸಾಣೆಹಳ್ಳಿಯ ಶಿವ ಸಂಚಾರ ಏನಿದೆ ಅಲ್ಲ, ಅದು ವರ್ಷದುದ್ದಕ್ಕೂ ಎಲ್ಲ ಕಡೆನೂ ಶರಣರ ಒಂದು ನಾಟಕಗಳನ್ನ ಮಾಡ್ತಾ ಸಂಚರಿಸ್ತಾ ಇದೆ. ಮತ್ತೆ ಒಂದು ಕಡೆ ನಾನ್ ನೋಡಿದೆ, ಈ ಮೌಢ್ಯ ಹೋಗ್ಬೇಕು ಅಂತ ಅನ್ನೋದಕ್ಕಾಗಿ ಒಬ್ಬ ಶ್ರೀಗಳು ಇಲ್ಲಿ ಯಾಕೆ ಹೆಸರು ಹೇಳ್ತಾ ಇಲ್ಲ ಅಂತಂದ್ರೆ, ಎಲ್ಲ ಶ್ರೀಗಳು ಕೂಡ ಒಳ್ಳೊಳ್ಳೆ ಕೆಲಸ ಮಾಡಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರುಗಳನ್ನ ಹೇಳೋದು ಅಷ್ಟೇ, ಎಲ್ಲರೂ ಒಟ್ಟಾಗಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು. ಜಡೆ ಕತ್ತರಿಸಿದ್ರು, ಆಕೆಗೆ ಸ್ವಚ್ಛಾಗಿ ಶಾಂಪು ಹಾಕಿ ತಲೆ ಕತ್ತರಿಸಿ ಎಲ್ಲರೂ ಹಾಗೆ ನೀನು ನೆಮ್ಮದಿಯಿಂದ ಇರಮ್ಮ ಅಂತಂದು ಹೇಳಿದ್ರಲ್ಲ, ಅವಳನ್ನ ನೆನಪಿಸ್ಕೋಬೇಕಾಗ್ತದೆ. ಇನ್ನು ನನ್ನ ಸಮಯ ಆಯ್ತು, ಇಲ್ಲಿಗೆ ಬರ್ತೀನಿ. ನಮ್ಮ ಈ ರಾಜೂರಿನ ಶ್ರೀಗಳೇನಿದಾರಲ್ಲ, ನಾನು ಬಹಳ ಮೆಚ್ಕೊಂಡಿರುವಂತ ವಿಷಯ ಅಂತಂದ್ರೆ, ಮೊನ್ನೆ ನಾನು ಒಂದು ಕ್ಲಿಪ್ ನಲ್ಲಿ ನೋಡ್ತಾ ಇದ್ದೆ, ಒಂದು ನ್ಯೂಸ್ ನಲ್ಲಿ ನೋಡ್ತಾ ಇದ್ದೆ. ಈಗ ಸರ್ಕಾರ ಏನ್ ಜವಾಬ್ದಾರಿ ತಗೊಂಡಿರ್ತದಲ್ಲ, ಅಧಿಕಾರಿಗಳ ಜವಾಬ್ದಾರಿ ತಗೊಂಡಿರ್ತಾರೆ, ಅದು ಒಂದು ಭಾಗ ಬೇರೆ. ಆದ್ರೆ ಒಬ್ಬ ಮಠದ ಸ್ವಾಮೀಜಿಯವರು ನನ್ನ ಕ್ಷೇತ್ರದಲ್ಲಿರುವಂತಹ SSLC ಯಲ್ಲಿ ಓದ್ತಾ ಇರುವಂತ ಮಕ್ಕಳ ಫಲಿತಾಂಶ ಜಾಸ್ತಿ ಆಗ್ಲಿ, ಮಕ್ಕಳು ಫೇಲ್ ಆಗಬಾರ್ದು, ಅದಕ್ಕಾಗಿ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಈ ಕ್ಷೇತ್ರದಲ್ಲಿ ಇರುವಂತ ಎಲ್ಲ ಶಾಲೆಗಳಿಗೂ ಕೂಡ ಈ ಸ್ವಾಮೀಜಿಯವರು ಒಂದು ಮಗನೂ ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು, ಅದರ ಜೊತೆಗೆ ಎಲ್ಲ ಮಕ್ಕಳು ಶೈಕ್ಷಣಿಕವಾಗಿ ಫೇಲ್ ಆಗಬಾರ್ದಲ್ಲ, ಹಾಗಾಗಿ ಎಲ್ಲ ಶಾಲೆಗಳಿಗೂ ಕೂಡ ಅದು ಎಷ್ಟೇ ಆಗಿರ್ಬೋದು ಕಾಣಿಕೆ, ಆದ್ರೆ ಅದನ್ನ ಕೊಟ್ಟು ಪ್ರೋತ್ಸಾಹಿಸಿ ಆ ಶಾಲೆಯ ಗುರುಗಳಿಗೆ ಈ ಕ್ಷೇತ್ರದಲ್ಲಿ ಯಾವೊಂದು ಮಗು ಕೂಡ ಫೇಲ್ ಆಗಬಾರ್ದು ಅನ್ನೋಂತ ಆಲೋಚನೆ ಕೊಟ್ಟಿದಾರಲ್ಲ, ನನ್ಗದು ಬಹಳ ಇಷ್ಟ ಆಯ್ತು. ಇನ್ನು ಮುಖ್ಯವಾಗಿ ಅಂತಂದ್ರೆ ಈ ರಾಜೂರ್ ಮಠ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ನಾವು ಸಾಹಿತ್ಯದಲ್ಲಿ, ಕವಿಗಳ ವಾಣಿ ಅಂತೆ. ಆದ್ರೆ ನನ್ಗೆ ನಮ್ಮನೆಗೆ ಇದು ವಿಚಾರ ಹೇಳಿಕೆ ಅಂತ ಬಂದಾಗ 4 ಜನ ಬಂದಿದ್ರು. ಅದರಲ್ಲಿ ಎಲ್ಲರನ್ನ ಮಾತಾಡಿಸ್
ಮಾತನಾಡ್ತಾ ಇರುವಾಗ ಮತ್ತೆ ಕಾರ್ಡ್ ಕೊಡ್ಲಿಕ್ಕೆ ನದಾಪಣ್ಣ ಬಂದ್ರು. ಅವಾಗ ನನಗನ್ನಿಸ್ತು, ಅವರೆಲ್ಲ ಈ ಮಠದ ಬಗ್ಗೆ ಹೇಳಿದಾಗ ಅನ್ನಿಸ್ತು, ಈ ರಾಜೂರಿನ ಮಠ ಎಷ್ಟು ಜಾತ್ಯತೀತವಾಗಿದೆ ಅಂದ್ರೆ ಇಲ್ಲಿ ಎಲ್ಲರೂ ಸಹಿತ ಸರಿ ಸಮಾನರು ಅಂತ ಆಗ್ಲೇ ಅಜ್ಜರು ಹೇಳಿದ್ರಲ್ಲ, ಹಂಗೆ ಇವರಲ್ಲಿ ಎಂತ ಸಾಮರಸ್ಯದ ಬದುಕಿದೆಯಲ್ಲ ಅಂತ ನನಗೆ ಬಹಳ ಖುಷಿ ಆಯ್ತು. ಹಾಗಾಗಿ ಆಮೇಲೆ ನನ್ಗೆ ಇನ್ನೊಂದು ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ, ಜಯಚಾನಿ ಅವರ ಬಹುಶಃ ಆಗ್ಲೇನೆ ಅವರು ಅಜ್ಜರು ಹೇಳಿದ್ರು, ಈ ಪ್ರಶಸ್ತಿಯನ್ನ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಕೊಟ್ಟಂತ ಮಠ ಏನಾದ್ರೂ ಇದ್ರೆ ರಾಜೂರ್ ಮಠ. ಅದರಲ್ಲಿಯೂ ಕೂಡ ನನಗೆ ಇಲ್ಲಿ ಎಲ್ಲ ಫೋಟೋಗಳಿವೆ ಅಲ್ಲ, ಇದು ಎಲ್ಲಾ ನೋಡಿದಾಗೂ ಅನ್ನಿಸ್ತು, ನಮ್ಮ ಪುಟ್ಟರಾಜ್ ಗವಾಯಿಗಳಿಂದ ಹಿಡ್ಕೊಂಡು ಅನೇಕ ದಿಗ್ಗಜರು, ಎಷ್ಟು 4 ಸಾಲಿದ್ದಾರೆ ಇದರಲ್ಲಿ, ಸಾಹಿತಿಗಳು ಮತ್ತು ದಿಗ್ಗಜ ಸಂಗೀತದಲ್ಲಿ ಸೇವೆ ಮಾಡಿದವರು. ಇಂಥವರ ಮಧ್ಯೆ ನಾನು 3ನೇ ಮಹಿಳೆ. ಇಲ್ಲಿ ನಮ್ಮ ಹನುಮಾಕ್ಷಿಗೂ ಗೋಗಿಯವರಿಗೆ ಕೊಟ್ಟಿದ್ರು, ಮತ್ತೆ ನಮ್ಮ ಶ್ರೀಮತಿ ಮಮತಾಜ್ ಬೇಗಂ ಅವರಿಗೆ ಕೊಟ್ಟಿದ್ರು, ಮತ್ತೆ ಈ ಸಾಲಿನಲ್ಲಿ ಈ ವರ್ಷ ನನಗೆ ಮಹಿಳೆಗೆ ಗುರುತಿಸಿ ಕೊಟ್ಟಿರೋದೇನಿದೆ ಅಲ್ಲ, ನನ್ಗಂಗೂ ನಿಜಕ್ಕೂ ಆಗ್ಲೇ ಹೇಳಿದ್ರಲ್ಲ, ಸಂಗೀತ ಕಲಾವಿದರು ಹೇಳಿದ್ರು, ಅವ್ರ ಕಲಾವಿದರಿಗೆ ಏನ್ರಿ ಬೇಕು, ಜೋರಾದ ಚಪ್ಪಾಳೆ ಹಾಕ್ರಿ ಅಂತ. ಹಂಗ ನಮ್ಗ ಬೇರೆ ಏನು ಬೇಕಾಗಿಲ್ಲ. ಸಾಹಿತಿಗಳಿಗೆ ನೀವು ಗುರುತಿಸಿ ನಮ್ಮ ಸಾಹಿತ್ಯವನ್ನು ಸಮಾಜಮುಖಿ ಅಂತ ಗುರುತಿಸಿ ಈ ಪ್ರಶಸ್ತಿ ಕೊಟ್ಟಿರಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ಯಾವುದು ನನಗೆ. ಹಾಗಾಗಿ ನನಗೂ ಕೂಡ ಇಲ್ಲಿ ಹೋಗ್ತಾ ಇರುವಾಗ ಬರ್ತಾ ಇರುವಾಗ ಇಡೀ ಈ ಕ್ಷೇತ್ರವನ್ನೇ ಬಲ್ಲೆ, ನಾನು ಎಲ್ಲ ಕಡೆ ಓಡಾಡಿದ ಮಹಿಳೆ. ಈ ಕ್ಷೇತ್ರ ನನಗೆ ಬಹಳ ಹೆಮ್ಮೆಯ ಒಂದು ಕ್ಷೇತ್ರ. ಯಾಕೆ ಅಂದ್ರೆ ನೀವು ರಸ್ತಾಗಳನ್ನ ನೋಡಿರ್ಬೋದು, ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿಯೇ ಏನು ಶಾಲೆ ಕಾಲೇಜುಗಳು ಇವೆ ಮತ್ತು ಇನ್ನಿತರ ಕೋರ್ಸ್ಗಳಿವೆ ಅಂತಂದ್ರೆ ಅದು ಯಲಬುರ್ಗಾ ಕ್ಷೇತ್ರದಲ್ಲಿ. ಅಂದ್ರೆ ಇಲ್ಲಿ ಎಷ್ಟು ಜನ ಜಡ್ಜಿಸ್ಗಳಿದ್ದಾರೆ, ದೊಡ್ಡ ದೊಡ್ಡ ನೌಕರದಾರಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಪ್ರತಿಭಾವಂತರು ಇದ್ದಾರೆ. ಮತ್ತೆ ಈಗ ನಿಮ್ಮ ಕ್ಷೇತ್ರದ MLA ಅವರೇ ಆದಂತವರು ಎಂತ ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ ದಿಲ್ಲಿ ಕಂಡು ಈಗ ನಮ್ಮ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿದ್ದಾರೆ ಅಂತಂದ್ರೆ ಈ ಒಂದು ಯಲಬುರ್ಗಾ ಕ್ಷೇತ್ರದ ಶೈಕ್ಷಣಿಕವಾಗಿ ಇರುವಂತಹದ್ದು ಇಷ್ಟು ಉನ್ನತವಾಗಿದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಇಲ್ಲಿ ಎಲ್ಲ ಕಡೆಗಿಂತಲೂ ಹೆಚ್ಚು ಶಾಲೆ ಕಾಲೇಜುಗಳು ಇರೋದ್ರಿಂದ ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ದೀರಿ, ಓದಿಸ್ತಾ ಇದ್ದೀರಿ. ಹಾಗಾಗಿ ಇಲ್ಲಿ ಎಲ್ಲ ಅಭಿವೃದ್ಧಿ ಕಂಡಿದೆ. ನನಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಠದ ಶ್ರೀಗಳಿಗೂ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರಿಗೂ ಹಾಗೂ ನನ್ನನ್ನೂ ಕರೆದು ಇವಳಾರವ ಅಂತ ಆಗ್ಲೇ ಹೇಳಿದ್ರಲ್ಲ ಶರಣರ ನುಡಿ ಹಾಗೆ, ನಾನಿರೋದು ಕೊಪ್ಪಳ ಆದ್ರೂ ಕೂಡ ಕೊಪ್ಪಳ ಜಿಲ್ಲೆಯ ಒಬ್ಬ ಮಹಿಳಾ ಸಾಹಿತಿ ಅಂತ ಗುರುತಿಸಿ ಇಲ್ಲಿ ಕರೆಸಿ ನನಗೆ ಒಂದು ಗೌರವ ನೀಡಿದ್ದಕ್ಕಾಗಿ ಈ ಊರಿನ ಎಲ್ಲ ಗಣ್ಯಮಾನ್ಯರಿಗೂ, ಗುರುಹಿರಿಯರಿಗೂ, ಪೂಜ್ಯರಿಗೂ, ಮುಖ್ಯವಾಗಿ ಈ ಮಠದ ಪ್ರಗತಿಪರ ಶ್ರೀಗಳು ಅವರು. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಶೈಕ್ಷಣಿಕವಾಗಿ ಅಂತ ನಾವು ಎಲ್ಲ ಸ್ವಾಮೀಜಿಗಳನ್ನ ನೋಡ್ತಾ ಇರ್ತೀವಿ. ನಾನು ಒಬ್ಬ ಪತ್ರಕರ್ತನೂ ಹೌದು, ಸಾಹಿತಿನೂ ಹೌದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇರೋದ್ರಿಂದ ಎಲ್ಲರನ್ನೂ ಸಹಿತ ಗಮನಿಸ್ತಾ ಇರ್ತೀವಿ. ಆದರೆ ಶೈಕ್ಷಣಿಕವಾಗಿ, ಪ್ರಗತಿಪರವಾಗಿ, ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಯಾರು ಸ್ವಾಮೀಜಿಗಳು ಇರ್ತಾರಲ್ಲ ಅವರು ಜನಮುಖಿ ಆಗಿರ್ತಾರೆ. ಹಾಗಾಗಿ ಎಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಇವತ್ತು ನಾನು ಡಾಕ್ಟರ್ ಜಯಚಾನಿ ಅವರ ಪ್ರಶಸ್ತಿಯನ್ನ ಪಡ್ಕೊಂಡಿರೋದೇನಿದೆಲ್ಲ ನನಗೆ ತುಂಬಾ ಖುಷಿಯಾಗಿದೆ. ಹಾಗಾಗಿ ಮತ್ತೊಮ್ಮೆ ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಮತ್ತು ಈ ಊರಿನ ಎಲ್ಲ ಹಿರಿಯರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿರುವಂತಹ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ. ನಮಸ್ಕಾರ.